ಸೊ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇದ್ರ ಬಗ್ಗೆ ಚರ್ಚೆಯನ್ನು ಗಮನಿಸ್ತಾ ಇರೋ ನಾಯಕ ನಟ ದರ್ಶನ್ ನಮ್ಮ ಜೊತೆ ಮಾತಾಡೋದಕ್ಕೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ದರ್ಶನ್, ಇಡೀ ಚರ್ಚೆಯನ್ನು ಗಮನಿಸ್ತಾ ಇದ್ದೀರಿ. ಈ ಚರ್ಚೆಯ ನಂತರ ದರ್ಶನ್ ತಾವು ಏನು ಹೇಳಕ್ ಬಯಸ್ತೀರಿ? ಸರ್ ಏನ್ ಹೇಳ್ಬೇಕು ಅದನ್ನ ಹೇಳಿ ಸರ್. ಈಗ ನೀವು ಅಲ್ಲ, ನಾವೆಲ್ಲ ಬಹಳಷ್ಟು ವಿಚಾರಗಳು ಮಾತಾಡಾಯ್ತು. ಈಗ ವಿಜಯ್ ಇದ್ದಾರೆ, ಇಲ್ಲಿ ಅಣಜಿ ನಾಗರಾಜ್ ಇದ್ದಾರೆ, ಓಂ ಪ್ರಕಾಶ್ ರಾವ್ ನಮ್ಮ ಜೊತೆ ಮೈಸೂರು ಸ್ಟುಡಿಯೋದಲ್ಲಿದ್ದಾರೆ, ನಾನು ಹಮೀದ್ ಪಾಳ್ಯ ಮಾತಾಡ್ತಾ ಇದ್ದೀನಿ, ರಂಗನಾಥ್ ಇದ್ದಾರೆ, ಪ್ರತಾಪ್ ಸಿಂಹ ಇದ್ದಾರೆ. ಇಡೀ ಒಟ್ಟಾರೆ ವಿವಾದದ ಬಗ್ಗೆ ನಾವು ಒಂದು ಚರ್ಚೆ ಮಾಡ್ತಾ ಇದೀವಿ. ವಿವಾದ ಯಾಕೆ ಆರಂಭ ಆಯ್ತು? ಇದು ಆಕ್ಚುಲಿ ಒಂದ್ ನಿಮಿಷ ಹೇಳ್ತೀನಿ ಸರ್. ಹೇಳಿ. ವಿವಾದ ಅದೆಲ್ಲ ಸೈಡ್ ಗಿಡಿ ಸರ್. ಈಗ ಇದೇ ನಿಮ್ಮ ಸುವರ್ಣ ಇದ್ರಲ್ಲೇನೆ ಒಂದ್ಸಲಿ ಹೇಳಿದ್ರು, ನಮ್ಮ ಮುನಿರತ್ನ ಅವರು ನಿರ್ಮಾಪಕದ ಅಧ್ಯಕ್ಷರು, ಯಾವ್ದೇ ನಿರ್ಮಾಪಕನಿಗೆ ಒಬ್ಬ ಕಲಾವಿದ ಸಪೋರ್ಟ್ ಮಾಡಲ್ಲ. ಇವತ್ತು ಆಕ್ಚುಲಿ ಈಗ ನನ್ನ ಪ್ರಾಣದ ಗೆಳೆಯ ಅಲ್ಲಿ ವಿಜಯ್ ಕೂತಿರೋದನ್ನು ಕೂಡ ಒಬ್ಬ ನಿರ್ಮಾಪಕನಿಗೆ ಸಪೋರ್ಟ್ ಆಗಿ. ಈಗ ನಾನು ಅಣಜಿ ನಾಗರಾಜ್ನ ಒಬ್ಬ ನಿರ್ಮಾಪಕ ಅನ್ನೋದ ಸೆಕೆಂಡರಿ ನನಗೆ. ನಾನು ಅವನು ಯಾವ ತರ ಬಂದು ಏನು ಅಂತ ಅಂದ್ಬಿಟ್ಟು ಸುಮ್ನೆ ಒಂದೊಂದು ಲೈಫ್ ಹಿಸ್ಟ್ರಿ ಸುಮ್ನೆ ತೆಗೆದು ತಿರುವಾಕಿ ಸರ್. ಇವತ್ತು ಇಂಡಸ್ಟ್ರಿಯಲ್ಲಿ ಯಾರು ಏನು ಬರ್ತಾನೆ ಗೋಲ್ಡನ್ ಸ್ಪೂನ್ ಯಾರು ಬಾಯಲ್ಲಿ ಇಟ್ಕೊಂಡ್ ಬಂದಿಲ್ಲ. ಅವನಾಗ್ಬೋದು, ನಾನಾಗ್ಬೋದು. ಈಗ ನನಗಾದ್ರೂ ಒಂದು ತುಗುದೀಪ ಶ್ರೀನಿವಾಸ್ ಅಂತ ಒಂದು ಬ್ಯಾಡ್ ಜಾರ್ ಇತ್ತು, ಅದು ಕೂಡ ಯುಟಿಲೈಸ್ ಆಗ್ಲಿಲ್ಲ. ಒಬ್ಬ ಅಣಜಿ ನಾಗರಾಜ್ ಅಂತ ಹೇಳೋನು ಕ್ಲೀನರ್ ಆಗಿ ಬಂದು ಹಿಡ್ಕೊಂಡು, ಆಕ್ಚುಲಿ ಬೆಳಗ್ಗೆ ಮಾತಾಡಿದ ಒಂದು ಚಾನಲ್ ಅಲ್ಲೂ ಕೂಡ ಹೇಳಿದೆ, ಇವನೊಬ್ಬ ಇದು ಕ್ಯಾಮ್ರಾಮನ್ ಆಗಿರೋದು ಬರೀ ಒಂದು ಜೀನ್ಸ್ ಪ್ಯಾಂಟು ಟೀ ಶರ್ಟ್ ಗೋಸ್ಕರ ಅಂತ. ಇವತ್ತು ಆಕ್ಚುಲಿ ಅವನೊಬ್ಬ ನಿರ್ಮಾಪಕ ಆಗಿದ್ದಾನೆ. ಬಿಡ್ರಿ, ಅವ್ರ ಕಾಲ್ಪನಿಕ ಅಂತ ಮೊದ್ಲೇ ಹಾಕಿದಾರಲ್ಲ, ಇದನ್ನ ಯಾಕೆ ಇಷ್ಟು ದೊಡ್ಡ ಇಶ್ಯೂ ಮಾಡಿ? ಅಲ್ಲ, ಅದು ದರ್ಶನ್, ಅದೆಲ್ಲದಕ್ಕಿಂತ ಪ್ರಮುಖವಾದ ಒಂದು ಪ್ರಶ್ನೆ ಕೇಳ್ಬೇಕು ನಿಮ್ಮನ್ನ. ದರ್ಶನ್, ಏನು ಅಂದ್ರೆ ಈಗ ತಾವೆಲ್ಲ ಚಿತ್ರರಂಗದಲ್ಲಿ ಕೆಲಸ ಮಾಡ್ತಾ ಇದ್ದೀರಿ, ತಾವು ನಾಯಕ ನಟನಾಗಿ, ನಿರ್ದೇಶಕರಾಗಿ ಬೇರೆ ಬೇರೆ ಕೆಲಸ ಮಾಡ್ತಾ ಇದ್ದೀರಿ. ಎಲ್ಲರೂ ಕಷ್ಟಪಟ್ಟು ಸಿನಿಮಾ ಮಾಡ್ತಾ ಇದ್ರಿ, ಸುಮ್ಮನೆ ಏನ್ ಕೂತ್ಕೊಂಡೇನಾಗಲ್ವೇ ಅದು? ನಾ ಪೂರ್ತಿ ಮಾಡ್ತೀನಿ ದರ್ಶನ್, ನಿಮ್ ಮಾತಿಗೆ ನಾನು ಒಂದ್ ನಿಮಿಷ ನೀವು ಓವರ್ಲ್ಯಾಪ್ ಮಾಡ್ಬಿಡಿ ಸರ್. ಒಂದ್ ನಿಮಿಷ ಕೇಳ್ಕೊಂಬಿಡಿ. ಅಲ್ಲ, ನಾ ಪೂರ್ತಿ ಮಾಡ್ಬಿಡ್ತೀನಿ, ಉತ್ತರ ಹೇಳಿ. ಆಕ್ಷನ್ ಇರೋ ಕೂತಾನೆ ಒಂದ್ ನಿಮಿಷ, ನಿಮ್ ಪಕ್ಕದಲ್ಲಿ ಒಬ್ಬ ಆಕ್ಷನ್ ಇರೋ ಕೂತ್ಕೊಂಡ್ಬಿಟ್ಟಾನೆ. ಅವ್ನ್ ಇಷ್ಟೇ ಕೇಳ್ರಿ, ಅವ್ನ್ ಯಾವ್ದಾದ್ರು ಕೈ ಮೂಲೆಗಳು ಮುರಿತಾ ಇದಾವೆ, ಯಾವ್ದಾದ್ರು ನೋವಲ್ಲಿ ಅವ್ನು ಬದುಕ್ತಾ ಇದ್ದಾನೆ, ನಿಮ್ಗೆ ಯಾರಿಗೂ ಗೊತ್ತಾಗಲ್ಲ ಸರ್. ಅವ್ರವ್ರ ಹೆಂಡತಿ ಪಕ್ಕದಲ್ಲಿ ಮನಸ್ತಾರಲ್ಲ, ಅವ್ರು ಕೇಳ್ರಿ. ರಾತ್ರಿ ಒಂದು ಫೈಟ್ ಮಾಡ್ಕೊಂಡ್ ಬಂದು ಒಬ್ಬ ಕಲಾವಿದ ರಾತ್ರಿ ಅಮ್ಮ ಅಪ್ಪ ಅಂತ ಹೇಳ್ತಾರಲ್ಲ, ಅವನು ಗೊತ್ತು ಸರ್ ನೋವು. ಅಲ್ಲ, ಅದನ್ನೇ ನಾನು ಕೇಳ್ತಾ ಇದ್ದೀನಿ. ಇಷ್ಟೆಲ್ಲ ಕಷ್ಟಪಟ್ಟು ನೀವು ಮಾಡುವವರು ಕಲಾವಿದರುಗಳು ನಿಮ್ಮ ಮೇಲೆ, ನಿಮ್ಮ ವೈಯಕ್ತಿಕ ಜೀವನದ ಮೇಲೆ, ನಿಮ್ಮ ಚಿತ್ರಗಳ ಮೇಲೆ, ನಿಮ್ಮ ಮೇಲೆ ಅನಗತ್ಯ ಆರೋಪಗಳು, ಅಪಪ್ರಚಾರ ಮಾಡಿದಾಗ ನೀವ್ ಯಾಕೆ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದೀರಿ? ನೀವ್ ಯಾಕೆ ಮಾತಾಡಲ್ಲ? ನಿಮ್ಮಲ್ಲಿ ಏನ್ ಸಮಸ್ಯೆ ಅಂತ ಕೇಳ್ತಾ ಇದೀನಿ. ಇರಿ ಸರ್, ಪ್ಲಸ್ ಆರ್ ಮೈನಸ್ ಸರ್, ಪಬ್ಲಿಸಿಟಿ ಅಷ್ಟೇನೆ. ಅರ್ಥ ಆಯ್ತಾ ಸರ್? ಈಗ ಇದೇ ದರ್ಶನ್ಗೆ ಇವತ್ತು ಆಕ್ಚುಲಿ ಇಡೀ ಕರ್ನಾಟಕ ಜನತೆ ಮುಖಾಂತರ ನಾನು ಇವತ್ತಿಗೂ ಹೇಳ್ತಾ ಇದೀನಿ, ಇಲ್ಲಿ ನೇರ ಪ್ರಸಾರ ಇದು. ಇದೇ ಎಲ್ಲಾ ಚಾನಲ್ ಅವರು ದರ್ಶನ್ ಏನೇನ್ ಮಾಡಿದ್ರು, ಎಂತ್ ಮಾಡಿದ್ರು, ಗುಡ್ ಅಂಡ್ ಫೈನ್. ಏನಾದ್ರು ಮಾಡಕ್ಕಾಯ್ತಾ ಸರ್? ಜನಗಳಿಗೆ ಬೇಕಾಗಿರೋದು ಒಂದೇನೆ, ಸಿನಿಮಾ ಚೆನ್ನಾಗ್ ಮಾಡಿದ್ಯಾ, ಸಿನಿಮಾ ನೋಡು ಅಷ್ಟೇನೆ. ಈಗ ದರ್ಶನ್ ವೈಯಕ್ತಿಕನೋ, ಇಲ್ಲ ಅಣಜಿ ನಾಗರಾಜ್ ವೈಯಕ್ತಿಕನೋ, ಇಲ್ಲ ನಮ್ ವಿಜಯ್ ವೈಯಕ್ತಿಕನೋ ಯಾರಿಗೂ ಬೇಕಾಗಿಲ್ಲ ಸರ್. ಅವ್ರಿಗೆ ಬೇಕಾಗಿರೋದು ಇಷ್ಟೇನೆ, ಕಷ್ಟಪಟ್ಟು ಸಿನಿಮಾ ಮಾಡೋರೆ. ಹೌದಲ್ವಾ ಸರ್? ಇವತ್ತು ಅವನಿಗೆ ಈಗ ಆಕ್ಚುಲಿ ಬೆಳಗ್ಗೆ ಅವ್ನ ಚಾನಲ್ ಒಂದು ಹೇಳ್ದ, ಅವನು ಹೆಂಡತಿ ತಾಳಿ ಒಂದು ಬಿಟ್ಟು ಇನ್ನೆಲ್ಲ ಹಾಕಿದೀನಿ ಅಂತ ಅನ್ಬಿಟ್ಟು. ಕೇಳಿ ಸರ್, ಅವನ್ನ ಒಬ್ಬ ಕ್ಲೀನರ್ ಆಗಿ ಬದ್ಕೊಂಡಿದ್ದವನು ಇವತ್ತೇನ್ ಮಾಡ್ತಾನೆ? ಒಬ್ಬ ಫೈಟರ್ ಆಗಿ ಪಕ್ಕದಲ್ಲಿ ನಿಮ್ ಪಕ್ಕದಲ್ಲೇ ಕೂತಾನ, ಅವ್ನ್ ಕೇಳ್ರಿ. ಒಬ್ಬ ಫೈಟರ್ ಆಗಿ ಬಂದವನು ಅವನ್ ಏನ್ ಮಾಡ್ತಾನೆ ಇವತ್ತು? ದುನಿಯಾ ವಿಜಯ್ ಅಂತ ಹೆಸರು ತಗೊಳನೆ. ಅಷ್ಟು ಈಸಿ ಅಲ್ಲ ಸರ್ ಯಾರು ಹೆಸರು ತಗೊಳ್ಳೋದು. ಇವತ್ತು ನಾನ್ ಹೇಳ್ತೀನಿ ಕೇಳಿ ಸರ್, ಓಪನ್ ಆಗಿ ಹೇಳ್ತಾ ಇದೀನಿ, ದರ್ಶನ್ ಅನ್ನೋ ಇರೋ ಮಧ್ಯದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಇಲ್ಲ ಸರ್. ಕೇಳ್ರಿ. ಅಲ್ಲಲ್ಲ, ನೀವು ಅವ್ರು ಸನೆ ಮಾಡ್ತೀರಿ, ಕೇಳ್ರಿ ಅವ್ರನ್ನ. ವಿಜಯ್ ಮಾತಾಡ್ತಾರೆ ನಿಮ್ ಜೊತೆ, ವಿಜಯ್ ಮಾತಾಡ್ತಾರೆ ದರ್ಶನ್ ಸರ್. ಅವನ ಹತ್ರ ಯಾವಾಗ್ಲೂ ನಾ ಮಾತಾಡ್ತಿರ್ತೀನಿ, ಇವತ್ ಬೆಳಗ್ಗೆನೂ ನಾ ಮಾತಾಡ್ತೀನಿ. ಒಂದು ರಾತ್ರಿ ಮನೆ ಬೇಕಾದ್ರೆ ಒಂದ್ ಫೈಟ್ ಮುಗಿಸ್ಕೊಂಡ್ ಬರ್ಬೇಕಾದ್ರೆ, ಇವತ್ತು ಆಕ್ಚುಲಿ ಇವತ್ತು ಓಪನ್ ಆಗಿಲ್ಲ ಸರ್. 22ನೇ ತಾರೀಕು ನಂಗೆ ಲಿಗಮೆಂಟ್ ಟೇರ್ ಆಗಿದೆ ಸರ್. ಕಾಲಿಗೆ ಪ್ಲಾಸ್ಟರ್ ಹಾಕೊಂಡು ನಾನು ಕೂತಿದ್ದೀನಿ, ನಾನು ಎಲ್ಲೂ ಓಡಾಡ್ತಿಲ್ಲ, ಮಾಡ್ತಾ ಇಲ್ಲ. ಯಾಕಂದ್ರೆ ಒಂದು ಜನಗಳಿಗೆ ದರ್ಶನ್ ಚಾಲೆಂಜ್ ಸ್ಟಾರ್, ಅವ್ನು ಹಿಂಗೆ ಇರ್ಬೇಕು. ನಾನು ಕುಂತ್ಕೊಂಡ್ ಜನ್ಮ ಮುಂದೆ ಹೋದ್ರೆ ನನ್ನ ತೂಚಿ ಅಂತಾರೆ, ಏನೇ ಹಿಂಗ್ ಕುಂತ್ಕೊಂಡ್ ಬರ್ತಾನ ಒಬ್ಬ ಕಲಾವಿದ ಅಂತ. ಅಲ್ಲ ದರ್ಶನ್ ತುಂಬಾ ಅದ್ಭುತವಾಗಿ ಮಾತಾಡ್ತಾ ಇದ್ದೀರಿ. ಜೊತೆಗೆ ತಾವು ಹೇಳಿದ್ರಿ ಇಡೀ ಚಿತ್ರರಂಗ ಒಂದು ಅಂತ. ಯಾಕಂದ್ರೆ ಇವತ್ತು ಒಬ್ಬ ನಿರ್ಮಾಪಕರ ಪರವಾಗಿ ನಿಂತಿರೋದು ನೋಡಿದ್ರೆ ಗೊತ್ತಾಗುತ್ತೆ ನಿಜಕ್ಕೂ ಕನ್ನಡ ಚಿತ್ರರಂಗ ಒಂದಾಗಿದೆ ಅನ್ನುವಂಥದ್ದು. ಆದ್ರೆ ನಾನು ಒಂದು ಕೇಳ್ತೀನಿ ನಿಮ್ಗೆ, ಬೆಳಗ್ಗೆ ನಿಮ್ಮ ಸಂದರ್ಶನವನ್ನು ಕೂಡ ನಾನು ನೋಡ್ತಾ ಇದ್ದೆ, ಎಲ್ಲೋ ಒಂದ್ ಕಡೆ ಚಾಲೆಂಜಿಂಗ್ ಸ್ಟಾರ್ ಚಾಲೆಂಜ್ ಮಾಡ್ಲೇ ಇಲ್ಲಪ್ಪ, ಅದನ್ನ ಬೇಸರ ಆಗಿದ್ದು ಅದು. ಯಾಕಂದ್ರೆ ದರ್ಶನ್ ಪೂರ್ತಿ ಹೇಳ್ಬಿಡ್ತೀನಿ, ನೀವೇನಂದ್ರಿ ಅಂದ್ರೆ ಓವರ್ಲ್ಯಾಪ್ ಮಾಡ್ಬಿಡಿ ದಯವಿಟ್ಟು. ನನ್ನ ಮಾತು ಕೇಳ್ಕೊಳ್ರಿ. ನಾನು ಆಕ್ಚುಲಿ ಇನ್ನೊಂದೇನು ಚಾಲೆಂಜ್ ಮಾಡೋದು ಎಲ್ರು ಎದುರಾಕೊಂಡೇನ್ ಬರ್ತದೇನಿಲ್ಲ ಸರ್. ಎಲ್ಲರೂ ಅವ್ರವರಾಗೆ ಬದುಕೊಂಡ್ ಬರ್ತಾ ಇದಾರೆ. ಅವ್ನು ಸುಮ್ನೆ ಕೇಳ್ರಿ, ಅವ್ನ್ ಏನೇನ್ ಮೂಳೆ ಮುರಿದೈತೆ ಅಂತ ಸ್ವಲ್ಪ ಕೇಳ್ರಿ. ದರ್ಶನ್ ದಯವಿಟ್ಟು ಅವ್ನು ಕೇಳ್ರಿ. ನಂದು ಒಂದು ಹಂಬಲ್ ರಿಕ್ವೆಸ್ಟ್, ದಯವಿಟ್ಟು ಅವ್ನ ಕೇಳ್ರಿ. ದುನಿಯಾ ವಿಜಿನ ಅವ್ನ್ ಏನೇನ್ ಮುರ್ಕೊಂಡಾನೆ, ಏನೇನ್ ಮಾಡ್ಕೊಂಡ ಅಂತ ಕೇಳ್ರಿ.
ಸರ್. ಅಲ್ಲ ಖಂಡಿತ ಕೇಳ್ತೀವಿ. ನಿಮ್ದು ತೀರಾ ಕೇಳಿ ಸರ್, ವೈಯಕ್ತಿಕ ಕೇಳಿ, ಆಯ್ತು. ಕೇಳಿ. ನಾನು ನೋಡ್ತಾ ವಿಚಾರಕ್ಕೆ ಇದ್ದೀನಿ, ಸಂಬಂಧಪಟ್ಟ ಕೇಳಿ. ಓಕೆ, ನೀವೇ ಉತ್ತರ ಕೊಡಿ. ಈಗ ರವಿ ಬೆಳಗೆರೆ ಎತ್ತಿರೋ ಪ್ರಶ್ನೆಗೆ ತಾವೇನು ಉತ್ತರ ಹೇಳ್ತೀರಿ? ಸರ್, ಒಂದು ನಾನು ಯಾವ್ದು ಪ್ರಶ್ನೆಗೋ ಇನ್ನೊಂದು ನಾನು ಕೇಳ್ತಾರ ಸರ್, ದಯವಿಟ್ಟು ಅವನ್ನ ಕೇಳಿ ಕೇಳಿ ಅವನ್ನ. ಓಕೆ, ತುಂಬಾ ಕಷ್ಟ ಇದೆ ಸರ್. ಅವ್ನ ಆಕ್ಚುಲಿ ಪಕ್ಕದಲ್ಲಿ ಒಬ್ಬ ನಿರ್ಮಾಪಕ ಕೂತವನೆ, ಅವ್ನಿಗೆ ಹೆಲ್ಪ್ ಮಾಡ್ರಿ. ಅವ್ನ್ ಏನೇನ್ ಮಾಡೋನೆ, ಅವ್ನ್ ಎಲ್ಲಿಂದ ಸಾಲ ತಂದವನೆ, ಅವ್ನ್ ಎಷ್ಟು ಬಡ್ಡಿ ಕಟ್ತಾನೆ, ಅವ್ನ್ ಆಕ್ಚುಲಿ ಒಂದು ಕ್ಯಾಮ್ರಾ ಹಾಕ್ಬೇಕಾದ್ರೆ ಅದು ಎಲ್ಲಿಂದ ತಂದವನೆ, ಒಂದು ಲೆನ್ಸ್ ಕೂಡ ಅವ್ನ್ ಎಲ್ಲಿಂದ ತಂದವನೆ ನನಗೂ ಗೊತ್ತು ಸರ್. ಓಕೆ, ಅಲ್ಲ ದರ್ಶನ್ ನೀವು ನಾನು ಯಾಕೆ ಈ ಪ್ರಶ್ನೆ ಕೇಳಿದೆ ಆಗ್ಲೇ ಅಂದ್ರೆ, ನೀವ್ ಹೇಳಿದ್ರಿ ಇವಾಗಲೇ ಇಷ್ಟೊಂದು ಸಾಲ ಇದೆ, ಪರವಾಗಿಲ್ಲ, ಒಂದು ಆಸ್ತಿ ಮಾರ ಆದ್ರೂ 40 ಲಕ್ಷ ಬೇಕಾ ಕೊಡ್ತೀನಿ ಅನ್ನುವಂಥದ್ದು. 100% ಸರ್. ಇವತ್ತು ಓಪನ್ ಆಗಿ ಹೇಳ್ತಾ ಇದ್ದೀನಲ್ಲ ಸರ್. ಅಲ್ಲ ಯಾಕೆ ಕೊಡ್ತೀರಿ? ಯಾವ ಉದ್ದೇಶಕ್ಕೋಸ್ಕರ ಕೊಡ್ತೀರಿ? ಅಯ್ಯೋ, ನನ್ ಸ್ನೇಹಿತ ಸರ್ ಅವನು, ನನ್ ಸ್ನೇಹಿತ ಅವನು. ಅವ್ರು ಯಾಕೆ ಕೊಡ್ಬೇಕು ಅಂತ ಕೇಳ್ತಾ ಇರೋದು. ಅಲ್ಲಲ್ಲ, ಅಪ್ಪಿ ತಪ್ಪಿ ಹಂಗ್ ಕೊಡ್ಲೇಬೇಕಂದ್ರೆ ನಾನ್ ಸಾಲ ಮಾಡ್ಬಿಟ್ಟು ನಾನ್ ಕೊಡ್ತೀನಿ ಸರ್. ನಾನ್ ಯಾವತ್ತೋ ದುಡ್ಕೋತೀನಿ. ರೈಟ್ ಸರ್, ದಟ್ ಸೆಕೆಂಡರಿ, ಓನ್ಲಿ ಫಾರ್ ಮೈ ಫ್ರೆಂಡ್. ಓಕೆ, ಕೊನೆದಾಗ ಏನ್ ಹೇಳಕ್ ಬಯಸ್ತಿರ್ತಾವು? ಏನಿಲ್ಲ ಸರ್, ದಯವಿಟ್ಟು ಇದನ್ನ ವೈಂಡ್ ಅಪ್ ಮಾಡ್ರಿ. ಅವನು ಕಷ್ಟಪಟ್ಟು ಸಿನಿಮಾ ಮಾಡೋನೆ, ಒಳ್ಳೇದಾಗ್ಲಿ. ನಾನು ಸಿನಿಮಾ ನೋಡಿದೀನಿ, ಅವರೆಲ್ಲರೂ ಒಳ್ಳೇದಾಗ್ಲಿ ಅಂತ ಅಷ್ಟೇ. ಥ್ಯಾಂಕ್ ಯು ದರ್ಶನ್, ಥ್ಯಾಂಕ್ ಯು ಪ್ರತಾಪ್. ಅಲ್ಲ, ಇಲ್ಲಿ ಕೃತಿ ಚೌರ್ಯದ ವಿಚಾರ ಬಂದಾಗ ಈಗ ಪ್ರಶ್ನೆ ಕೇಳ್ತಾರೋ ರವಿ ಬೆಳಗೆರೆ ಅವರಿಗೆ ನನ್ನಲ್ಲಿ ಒಂದೆರಡು ಪ್ರಶ್ನೆ ಇದೆ. ಏನಂತಂದರೆ, ಈಗ ಎಲ್ಲ ಇವರು ಚಂದಪ್ಪ ಹರಿಜನ್ ಬಗ್ಗೆ ನನ್ನನ್ನು ಕೇಳೇ ಮಾಡಬೇಕಿತ್ತು ಅಂತ ಹೇಳ್ತಾ ಇದ್ದಾರಲ್ಲ, ಇವರು ಒಂದು ಹಂತಕ್ಕೆ ಐ ಲವ್ ಯು ಅಂತ ಒಂದು ಪುಸ್ತಕ ಬರೆದಿದ್ದಾರೆ. ಅದು ಸೀರೀಸ್ ಆಗಿದ್ದನ್ನು ಕ್ಯಾರಿನೂ ಮಾಡಿರು. ದಿಸ್ ಇಸ್ ದ ಎಕ್ಸಾಕ್ಟ್ ಕಾಪಿ ಆಫ್ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಮೂವಿ, ಅದು ಸಿನಿಮಾ. ಅದನ್ನೇ ಇದರನ್ನ ಅವರು ಕಾಪಿ ಹೊಡೆದಿದ್ದಾರೆ. ಸಿಡ್ನಿ ಶೆಲ್ಡನ್ ದ ರೇಜ್ ಆಫ್ ಏಂಜಲ್ಸ್ ಅದನ್ನು ಕಾಪಿ ಹೊಡೆದಿದ್ದಾರೆ. ಇವರು ಗಾಡ್ ಫಾದರ್ನ ಕನ್ನಡಕ್ಕೆ ತರೋ ಮೊದಲು ಮಾರಿಯೋ ಪುಜೋ ಹತ್ರ ಇವರೇನು ಕಾಪಿರೈಟ್ ತೊಗೊಂಡಿದ್ರ. ಆಮೇಲೆ ಇವರು ರವಿ ಬೆಳಗೆರೆ ಇಷ್ಟು ಪುಸ್ತಕದ ಹೇಳ್ತಾರಲ್ಲ, ಇವರು ನಾನು ಇಷ್ಟು ಕೃತಿಗಳು 40-50 ಕೃತಿಗಳದು ನಾನು ಬರೆದಿದ್ದೀನಿ ಹಾಗೆ ಹೀಗೆ ಅಂತ ಹೇಳ್ತಾರಲ್ಲ, ಇವ್ರಿಗೆ ದೊಡ್ಡ ಹೆಸರು ತಂದು ಕೊಟ್ಟಿರೋಂಥ ಮೂಲ ಕೃತಿ ಯಾವುದಿದೆ ಹೇಳಿ ನೋಡೋಣ. ರಾಜರಹಸ್ಯ ವೀರಪ್ಪನ ಪ್ರೈಸ್ ಕ್ಯಾಚ್ ದಿನಕರ್ ಬರೆದಿದ್ದು, ಹಿಮಾಲಯನ್ ಬ್ಲೆಂಡರು ಜಾನ್ ಪಿ ದಳವಿ ಬರೆದಿದ್ದು, ಬ್ಲ್ಯಾಕ್ ಫ್ರೈಡೇ ಇರ್ಬೋದು, ಇವು ನೇಮ್ ಎನಿ ಬುಕ್ ಇವ್ರಿಗೆ ಹೆಸರು ತಂದು ಕೊಟ್ಟಿರೋದು ಎಲ್ಲವೂ ಕೂಡ ಬೇರೆ ಕೃತಿಗಳು, ಬೇರೆ ಲೇಖಕರ ಕೃತಿಗಳೇ ಇವು, ಎಲ್ಲ ಕನ್ನಡಕ್ಕೆ ತಂದಿದ್ದಾರೆ ಅಂತ ಅಷ್ಟೇ. ಮತ್ತು ಇನ್ನೊಂದು ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತಂದರೆ, 1960ರಲ್ಲಿ ತಾಪಿ ಧರ್ಮರಾವ್ ಅಂತ ತೆಲುಗಿನ ಒಬ್ಬ ರೈಟರು ಪೆಳ್ಳಿದಾನಿ ಪುಟ್ಟು ಪೂರ್ವೋತ್ತರಾಲು ಅಂತ ಒಂದು ಕೃತಿ ಬರೆದಿದ್ರು. ಅದನ್ನು 1989ರಲ್ಲಿ ರವಿ ಬೆಳಗೆರೆ ಅವರು ವಿವಾಹ ಹುಟ್ಟು ಮತ್ತು ಪೂರ್ವೋತ್ತರಗಳು ಅಂತೇಳಿ ಕನ್ನಡಕ್ಕೆ ತಗೊಂಬಂದು ಅಕಾಡೆಮಿ ಅವಾರ್ಡ್ ತೊಗೊಂಡಿದ್ದಾರೆ. ಎಲ್ಲೂ ಈಗ ಒಂದು ಮೂಲ ಕೃತಿನ ಬರಿಬೋದಿತ್ತು ಇವರು, ಯಾಕೆ ಇವರು ಅನುವಾದ ಮಾಡೋಕ್ಕೆ ಹೋದರು? ಹಾಗಾಗಿ ಬೇರೆಯವರಿಂದಲೂ ಲಾಭ ಪಡ್ಕೊಳ್ಳೋ ಅಂಥದ್ದು, ಬೇರೆಯವ್ರ ಹೆಸರನ್ನ ಎನ್ಕ್ಯಾಶ್ ಮಾಡ್ಕೊಳ್ಳೋ ಅಂಥದ್ದು, ಅವರಿಂದ ಒಂದು ಇನ್ಸ್ಪೈರ್ ಆಗುವಂಥದ್ದು ಇದು ಸಹಜ ಅಂತ. ಕ್ರಿಯೇಟಿವ್ ಫೀಲ್ಡ್ನಲ್ಲಿ ಒಬ್ಬರಿಂದ ಒಬ್ರಿಗೆ ಇನ್ಸ್ಪಿರೇಷನ್ ಪಡ್ಕೊಳ್ಳೋಂಥದ್ದು ಸಹಜ. ಇವರು ಯಾವುದೋ ಒಂದು ವ್ಯಕ್ತಿ ಬಗ್ಗೆ ಇರ್ಬೋದು, ಅಥವಾ ಇವರು ಓದಿನೇ ಇರ್ಬೋದು, ಭೀಮಾ ತೀರದ ಹಂತಕರನ್ನ ಓದಿ ಅವರು ಪ್ರೇರಣೆ ಪಡ್ಕೊಂಡಿರ್ಬೋದು, ತಪ್ಪೇನಿದೆ ಅಂತ. ಇದು ನಂದೇ ಅಂತ ಕ್ಲೈಮ್ ಮಾಡೋದಕ್ಕೆ ಬದಲು ಇವ್ರದ್ದು ಮೂಲಕ ಇವ್ರ ಮೂಲನ ಯಾವ ಥರ ಇವ್ರು ಬರೆದಿದ್ದಾರಲ್ಲ ಇಷ್ಟು ಕೃತಿಗಳದ್ದು ಮೂಲನ ಇವರು ಬಹಿರಂಗಪಡಿಸಿದ್ದಾರೆ. ಹಂತಕ್ಕೆ ಐ ಲವ್ ಇದ್ದು ಮೂಲ ಬೇಸಿಕ್ ಇನ್ಸ್ಟಿಂಕ್ಟ್ ಅಂತ ಎಷ್ಟು ಯಾರಿಗೆ ಹೇಳಿದ್ದಾರೆ? ಅದು ಬೇಸಿಕ್ ಇನ್ಸ್ಟಿಂಕ್ಟ್ದು ಡೈರೆಕ್ಟರ್ ಹತ್ರ ಇವರು ಪರ್ಮಿಷನ್ ತೊಗೊಂಡಿದ್ದಾರೆ ಇವರು, ಅಥವಾ ಸಿಡ್ನಿ ಶೆಲ್ಡನ್ ಹತ್ರ ತೊಗೊಂಡಿದ್ದಾರೆ ಇವರು ರೇಜ್ ಆಫ್ ಏಂಜಲ್ಸನ್ನು ತಗೊಂಡು ಬಂದು ಬೇರೆ ಬೇರೆ ಪಾತ್ರಗಳನ್ನ ಚೇಂಜ್ ಮಾಡಿ ಬರೆಯೋ ಮೊದಲು. ಅದು ಬಹಳ ಮುಖ್ಯವಾಗುತ್ತೆ. ಬೇರೆಯವ್ರನ್ನ ಪ್ರಶ್ನೆ ಮಾಡೋ ಮೊದಲು ಇವ್ರು ಪ್ರಶ್ನೆ ಮಾಡಿಕೊಳ್ಳಿ, ಇವರು ಎಷ್ಟು ಸ್ವಂತ ಬರೆದಿದ್ದಾರೆ ಅಂತ. ರವಿ ಬೆಳಗೆರೆ ಅವ್ರನ್ನ ಅವರ ಟ್ಯಾಲೆಂಟು ಖಂಡಿತ ನಾನು ಅವ್ರಿಗೆ ಒಂದು ಸೆಲ್ಯೂಟ್ ಹೊಡಿತೀನಿ. ಯಾಕೆ ಅಂತಂದರೆ ಅವರು ಬಹಳ ಚೆನ್ನಾಗಿ ನಕಲು ಮಾಡ್ತಾರೆ. ಈ ಸಿನಿಮಾದಲ್ಲಿ ಅವ್ರು ಹೇಳಬೇಕು, ಒಂದು ಸಿನಿಮಾದ ಭಾಷೆನಲ್ಲಿ ಇವ್ರ ಭಾಷೆನಲ್ಲಿ ಹೇಳಬೇಕು ಅಂತಂದರೆ ಡಬ್ಬಿಂಗ್ ಆರ್ಟಿಸ್ಟ್, ಮೂಲ ಕೃತಿಕಾರನನ್ನು ನಾಚಿಸುವಷ್ಟು ಚೆನ್ನಾಗಿ ನಕಲು ಮಾಡ್ತಾರೆ ಅವರು. ಹೌದೇ ಅವ್ರ ಹೆಗ್ಗಳಿಕೆ. ನೀವು ಬೇಕಾದರೆ ಒಂದು ಅಂತಾರಾಷ್ಟ್ರೀಯ ವಿಚಾರ, ಈಗ ಅಫ್ಘಾನಿಸ್ತಾನದ ಬಗ್ಗೆ ಮಾತಾಡ್ತಾರೆ, ಕಾಶ್ಮೀರ ಬಗ್ಗೆ ಮಾತಾಡ್ತಾರೆ, ಇದೇ ಟೇಬಲಿಗೆ ಕರ್ಕೊಂಬನ್ನಿ, ರವಿ ಬೆಳಗೆರೆ ಹತ್ರ ನಾವು ಚರ್ಚೆ ಮಾಡೋಣ. ಅವಾಗ ನಾವು ಚರ್ಚೆ ಮಾಡೋಣ, ನಾವು ಬರಲಿ, ಅವರ ಟ್ಯಾಲೆಂಟ್ ಏನಿದೆ ಅದನ್ನು ಶೋಕೇಸ್ ಮಾಡೋಣ. ಅವ್ರು ಮಾಡಲಿ, ನಾನು ಮಾಡ್ತೀನಿ. ನಿಮಗೆ ಇಲ್ಲಿ ನೀವು ಇನ್ನೊಂದು ಇಂಪಾರ್ಟೆಂಟ್ ಒಂದು ವಿಚಾರನ ಹೇಳ್ತೀನಿ. 2007ರಲ್ಲಿ ಬಹುಶಃ ಸುವರ್ಣ ಎಂಟರ್ಟೈನ್ಮೆಂಟ್ ಚಾನೆಲ್ ಬಂತು. ಆಗ ಈಗ ಜನಶ್ರೀ ಚಾನೆಲ್ನ ಹೆಡ್ ಆಗಿರುವಂಥ ಅನಂತ್ ಚಿನಿವಾರ್ ಅವರು ಒಂದು ಜುಗಲ್ಬಂದಿ ಅಂತ ಕಾರ್ಯಕ್ರಮ ನಡೆಸ್ಕೊಡ್ತಾ ಇದ್ರು. ಆಗ ಆಲ್ರೆಡಿ ರವಿ ಬೆಳಗೆರೆ ನನಗೂ ಏನೋ ತಿಕ್ಕಾಟ ನಡೀತಿದ್ದೆ. ನಾನೇನು ಮಾಡ್ತಾ ಇರಲಿಲ್ಲ. ನಾನು ಯಾವತ್ತೂ ನಕ್ಸಲರನ್ನು ವಿರೋಧ ಮಾಡಿ ಬರೀತಿದ್ದೆ, ಅವ್ರು ನಕ್ಸಲರ ಪರವಾಗೇ ಬರೀತಿದ್ದವರು. ಆಗ ನನಗೂ ಅವ್ರಿಗೆ ವಾರ್ ನಡೀತಾ ಇರೋ ಟೈಮಲ್ಲಿ ಅನಂತ್ ಚಿನಿವಾರ್ ಅವರು ಹೇಳಿದರು, ನಿಮ್ಮನ್ನು ಮತ್ತು ರವಿ ಬೆಳಗೆರೆನ ಒಂದೇ ವೇದಿಕೆ ತಂದು ಇಂಡಿಪೆಂಡೆನ್ಸ್ ಡೇ ಸ್ಪೆಷಲ್ ಅಂತ ಜುಗಲ್ಬಂದಿ ಮಾಡ್ತೀನಿ ಅಂತಂದರು. ಒಳ್ಳೆದಾಯ್ತು ಸರ್ ಅಂತ ಹೇಳಿದೆ.
ರವಿ ಬೆಳಗೆರೆ ಬರ್ತೀನಿ 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 ಅಂತೇಳಿ ರೆಕಾರ್ಡಿಂಗ್ ದಿನ ಕೈ ಎತ್ಬಿಟ್ರು. ಆ ಬಚ್ಚನ ಹತ್ರ ಏನು ಮಾತಾಡೋದು ಅಂತ ಇವತ್ತು ನಾನು ಈ ವೇದಿಕೆನ ಕೇಳ್ತೀನಿ. ರವಿ ಬೆಳಗೆರೆ, ನೀವು ಈ ಕಾರ್ಯಕ್ರಮನ ನೋಡ್ತಾ ಇದ್ರೆ ನೀವು ಯಾವತ್ತು ಬೇರೆಯವ್ರನ್ನ ಹೀಯಾಳಿಸಿ ಬರೀತೀರಿ. ಅದಕ್ಕೆ ನಾನು ನಿಮಗೆ ಕೇಳ್ತೀನಿ, ನಿಮ್ಮವನ ಹೊಟ್ಟೆನಲ್ಲಿ ಹುಟ್ಟಿರೋರು ಮಾತ್ರ ಅಲ್ಲ, ಬೇರೆಯವರವನ್ನ ಹೊಟ್ಟೆನಲ್ಲಿ ಹುಟ್ಟಿರೋರಿಗೂ ಕೂಡ ಬುದ್ಧಿ ಇರುತ್ತೆ. ಈ ಒಂದು ವೇದಿಕೆಗೆ ಬನ್ನಿ, ನೀವು ನಾನು ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋಣ. ಸಾಹಿತ್ಯ ಇರಬಹುದು, ರಾಜಕೀಯ ಇರಬಹುದು, ಸಂಸ್ಕೃತಿ ಇರಬಹುದು, ಜಿಯೋಪಾಲಿಟಿಕ್ಸ್ ಇರ್ಬೋದು, ಯಾವುದೇ ವಿಚಾರ. ಲೆಟ್ ಅಸ್ ಶೋಕೇಸ್ ಅವರ್ ಟ್ಯಾಲೆಂಟ್. ನೀವು ಬನ್ನಿ, ನಾವು ಸೋಲಿಸಿ. ನಾನು ನಿಮಗೆ ಹೇಳ್ತೀನಿ, ನಾನು ಚಾಲೆಂಜ್ ಮಾಡ್ತೀನಿ, ನಾನು ನಿಮ್ಮನ್ನು ಬೀಟ್ ಮಾಡ್ತೀನಿ. ನೀವು ಬನ್ನಿ. ನೀವು ಈ ಥರ ಬೇರೆಯವ್ರ ಬಗ್ಗೆ ಕೆಟ್ಟದ್ದು ಬರೆದು ಬೇರೆಯವ್ರನ್ನ ಅವಹೇಳನ ಮಾಡ್ತಿರಲ್ಲ, ಅವಹೇಳನ ಮಾಡೋದ್ರ ಬದಲು ಒಳ್ಳೆ ಬರವಣಿಗೆಗೆ ಬನ್ನಿ. ನಾನು 13 ವರ್ಷದಿಂದ ಕಾಲಂ ಬರೀತೀನಿ, ನನಗೂ ಫ್ಯಾನ್ ಫಾಲೋಯಿಂಗ್ ಇದೆ. ನಾನು ಯಾವತ್ತೂ ಕೂಡ ಯಾರು ವೈಯಕ್ತಿಕ ಜೀವನ ಬರೆದಿಲ್ಲ. ನಾನು ಒಂದು ಸಾರಿ ಯಡಿಯೂರಪ್ಪನವ್ರ ಬಗ್ಗೆ, ಅವರು ಮತ್ತು ಶೋಭಾ ಕರಂದ್ಲಾಜೆ ಬಗ್ಗೆ ಅನುಮಾನಗಳಿದ್ದಾಗ ನಾನು ಒಂದೇ ಒಂದು ಸೆಂಟೆನ್ಸಲ್ಲಿ ಅವರಿಗೆ ಒಂದು ಹೇಳಿದೆ, ನೀವು ಎಲ್ಲರನ್ನೂ ಕೆಟ್ಟ ಶಬ್ದನೇ ಹೇಳಿಬಿಟ್ಟು ಅವ್ರ ಮಧ್ಯದಲ್ಲಿ ಅನೈತಿಕ ಸಂಬಂಧ ಇದೆ ಅಂತ ಹೇಳೇ ನೀವು ಒಂದು ವಿಚಾರನ ಕನ್ವೆ ಮಾಡಬೇಕು ಅಂತಿಲ್ಲ. ನಾನು ಹೇಳಿದೆ, ಸೀಸರ್ಸ್ ವೈಫ್ ಆಟ್ ಟು ಬಿ ಅಬೌವ್ ಸಸ್ಪಿಷನ್ ಅಂತ ಹೇಳಿದೆ. ರಾಣಿ ಬಗ್ಗೆ ಯಾವತ್ತೂ ಅನುಮಾನಗಳಿರಬಾರ್ದು ಯಡಿಯೂರಪ್ಪನವ್ರೆ ಅಂತಂದೆ. ಕುಮಾರಸ್ವಾಮಿ ಅವರು ಬರೀಬೇಕಾದ್ರೆ ಹೇಳಿದೆ ನೋಡು, ಪ್ರಫುಲ್ಲ ಕುಮಾರ ಮಹಂತ ಸಂಗಮಿರ ಮಿತ್ರ ಬರಾಲಿ ಅನ್ನೋ ಒಂದು ಹೆಣ್ಣಿನಿಂದ ಹೋಗಿ ಏನಾದರೂ ಅಂತ ಗೊತ್ತಲ್ಲ ಕುಮಾರಸ್ವಾಮಿ ಅವರು ಅಂತ ಕೇಳಿದೆ. ಇದು ಸಭ್ಯ ಜರ್ನಲಿಸಮ್ ಅಲ್ವಾ ಇದು ಹೇಳಿ? ನಾವು ಮೆಸೇಜ್ ಏನು ಕನ್ವೆ ಮಾಡಬೇಕು ಅದನ್ನು ಮಾಡ್ಬೋದು. ಇವ್ರು ಇಲ್ಲಿವರೆಗೆ ಮಾಡಿದ್ದದೆ. ಮತ್ತು ಇಲ್ಲಿ ಇನ್ನೊಂದು ಚರ್ಚೆ ನಡೀತಾ ಇರ್ಬೇಕಾದ್ರೆ ಮಧ್ಯದಲ್ಲಿ ಬ್ರೇಕಲ್ಲಿ ನನಗೊಂದು ಸಿನಿಮಾ ಕ್ಷೇತ್ರದಿಂದಲೇ ಒಂದು ಕರೆ ಬಂತು. ಅವ್ರು ಹೇಳಿದರು, ರವಿ ಬೆಳಗೆರೆ ಅವರು ಎಲ್ಲ ಸಿನಿಮಾ ತಾರೆಯರುಗಳ ಬಗ್ಗೆ, ಎಲ್ಲ ಫಿಲ್ಮ್ ಬಗ್ಗೆ ಕೆಟ್ಟದಾಗಿ ಹೀಗೆ ಬರೀತಾರಲ್ಲ, ಅವರ ಅಳಿಯ ಶ್ರೀನಗರದ ಕಿಟ್ಟಿಯವರ ಸಿನಿಮಾದ ಬಗ್ಗೆ ಒಂದಾದ್ರೂ ಕೆಟ್ಟದಾಗಿ ಬರೆದಿದ್ದಾರೆ ಅವರು. ಶ್ರೀನಗರ ಫಿಲ್ಮ್ಗೆ ಕಿಟ್ಟಿಯವ್ರದ್ದು ಯಾವ ಫಿಲ್ಮ್ ಹಿಟ್ಟಾಗಿದೆ ಹೇಳಿ? ಸರಿ, ಈ ರವಿ ಬೆಳಗೆರೆ ಅವ್ರು ಎಷ್ಟು ಅಪ್ಪಟ ಸುಳ್ಳುಗಾರ ಅನ್ನೋದಕ್ಕೆ ಹೇಳ್ತೀನಿ. ಇಂತಿ ನಿನ್ನ ಪ್ರೀತಿಯ ಅಂತ ಹೇಳಿ ಕಿಟ್ಟಿದ್ದು ಒಂದು ಫಿಲ್ಮ್ ಬಂತು. ಅವ್ರ ಪತ್ರಿಕೆಯಲ್ಲಿ ಬರೆದ್ರು, ನೋಡಿದಿರಾ ದೃಶ್ಯ ಕಾವ್ಯ ಅಂತ ಬರೆದ್ರು. ಸಂಜು ವೆಡ್ಸ್ ಗೀತಾ ಬಂದಾಗ ಇದೇ ರವಿ ಬೆಳಗೆರೆ ಅವರು ಹಾಯ್ ಬೆಂಗಳೂರಲ್ಲಿ ಬರ್ಕೊಳ್ತಾರೆ, ನಾನು ಫಸ್ಟ್ ಟೈಮು ಕಿಟ್ಟಿ ಫಿಲ್ಮ್ ನೋಡಿದೆ ಅಂತ ಬರೀತಾರೆ. ಏನು ಸೂಚಿಸ್ತಾ ಇಲ್ಲ? ನೋಡಿದಿರಾ ದೃಶ್ಯ ಕಾವ್ಯ ಅಂತ ಇನ್ನತಿ ನಿನ್ನ ಪ್ರೀತಿಯ ಬಗ್ಗೆ ಬರೆದು ಇಲ್ಲಿ ಒಂದು ಹೇಳ್ತಾರೆ, ನೀವು ಇದನ್ನೇ ಫಸ್ಟ್ ಟೈಮ್ ನೋಡಿದೆ ಅಂತ ಹೇಳ್ತಾರೆ. ಯಾವುದನ್ನು ನಂಬಬೇಕು? ಇಲ್ಲಿ ಇನ್ನೊಂದು, ನಿಮ್ಮ ಸುವರ್ಣ ಚಾನೆಲ್ನಲ್ಲೇ ಒಬ್ಬಳು ಫಿಲ್ಮ್ ಆ್ಯಕ್ಟ್ರೆಸ್ಸು ಪೂಜಾ ಅನ್ನೋಳನ್ನ ಕರ್ಕೊಂಡು ಕೂರಿಸಿದ್ರಿ. ಪೂಜಾ ಮೂಲತಃ ಶೃಂಗೇರಿಯವಳು. ಅವರ ತಂದೆ ಉಮಾಶಂಕರ್, ಒಬ್ಬ ಬ್ರಾಹ್ಮಣ. ಆತನ ಹೆಂಡತಿ ಶ್ರೀಲಂಕನ್. ಆಕೆ ಅಲ್ಲೂ ಕೂಡ ಒಳ್ಳೆ ಹೆಸರು ಮಾಡಿದರು. ಶ್ರೀಲಂಕಾದಲ್ಲಿ ಹುಟ್ಟಿ ಬೆಳೆದು ಅಲ್ಲಿ ಒಳ್ಳೆ ಹೆಸರು ಮಾಡಿದ್ರು. ಆಕೆ ಬಗ್ಗೆ ಒಂದು ಬ್ಲೂ ಫಿಲ್ಮ್ ಬಂದಿದೆ ಅಂತ ಹೇಳಿ ಇದೇ ಹಾಯ್ ಬೆಂಗಳೂರು ಪತ್ರಿಕೆಯಲ್ಲಿ ಅವಳನ್ನು ಅವಹೇಳನ ಮಾಡಾಕ್ಬಿಟ್ರು. ಪಾಪ ಅವಳು ನೊಂದು ಈ ರೀತಿ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಿದಾಗ ನೋಡಿ, ಎಲ್ಲ ಒಂದು ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದ, ಒಂದು ಸಭ್ಯ ಫ್ಯಾಮಿಲಿಯಿಂದ ಬಂದಿರ್ತಾರೆ. ಅವರು ಹೀಗೆ ಅವ್ರ ಮಗಳು ಈ ರೀತಿ ಒಂದು ಬ್ಲೂ ಫಿಲ್ಮಲ್ಲಿ ಇದ್ದಾಳೆ ಅಂತಂದಾಗ ಅಪ್ಪ ಅಮ್ಮನಿಗೆ ಎಷ್ಟು ನೋವಾಗ್ಬೋದು ಹೇಳಿ? ಆ ತಾಯಿ ವೇದನೆ ಅರ್ಥ ಆಗಲ್ವಾ? ಇವ್ರಿಗೆ ಅಶ್ವಿನಿ ತಾಯಿ ವೇದನೆನೂ ಅರ್ಥ ಆಗಿರಲಿಲ್ಲ ಹಿಂದೊಂದು ಸರಿ. ಬಟ್ ಮಾಡಲಿ, ನೀವು ಸಪೋರ್ಟ್ ಮಾಡೋದಕ್ಕೆ ಸಪೋರ್ಟ್ ಮಾಡಲಿ, ಆದರೆ ಅವಹೇಳನ ಮಾಡ್ತಾರಲ್ಲ. ಈ ಪೂಜಾದು ವಿಷಯಕ್ಕೆ ಬಂದ ನೋಡಿ, ಪೂಜೆ ಇಷ್ಟೆಲ್ಲ ಮಾಡಾದ್ಮೇಲೆ ಪೂಜೆನ ಕರೀತಾರೆ. ನನಗೆ ಯಾವುದೋ ಒಂದು ಚಾನೆಲ್ಲು ಆದ್ರದ್ದು ಹೆಡ್ ಗೊತ್ತು, ಇನ್ನೊಂದು ಹೆಡ್ ಗೊತ್ತು, ಬಾ ನೀನು ನಮ್ಮ ಮೇಲ್ಗಡೆ ಬಾ ಅಂತ ಕರೀತಾರೆ. ಪೂಜೆನಿಗೆ ಗೊತ್ತಾದ್ಮೇಲೆ ಏನು ಮಾಡಿಬಿಟ್ಲು, ಮಗಳೇ ಅಂತ ಕರೆಯೋದು ಫೋನಲ್ಲಿ. ಮಗಳೇ ಅಂತ ಕರೆದು ಹೋದ್ಮೇಲೆ ಇನ್ನೇನಾಗ್ಬಿಡುತ್ತೋ ಗೊತ್ತಿಲ್ಲ, ಮಗಳೇ ಅಂತ ಕರೆಯೋದು. ಕರೆದಾದ್ಮೇಲೆ ಆಕೆಗೆ ಗೊತ್ತಾಗ್ಬಿಡ್ತು ಇವ್ನ ಉದ್ದೇಶ ಬೇರೆ ಇದೆ ಅಂತ. ಅದಾದಮೇಲೆ ಅಲ್ಲಿಂದ ತಪ್ಪಿಸ್ಕೊಂಡ್ಬಿಡ್ಲು ಆಕೆನ ಅವಹೇಳನ ಮಾಡಿದ್ರಲ್ಲ, ಆ ಫಿಲ್ಮೇ ಆಕೆದಲ್ಲ, ಅದು ಯಾವುದೋ ಫಿಲಿಪೀನ್ಸ್ ಅದು ಯಾವುದೋ ಒಂದು ವೀಡಿಯೋದು, ಅದನ್ನು ಈಕೆ ಅಂತ ಬರೆದ್ರಲ್ಲ. ಏನು ಸಿಗ್ತೀವ್ರಿ ಹೇಳಿ? ಇವ್ರ ಪತ್ರಿಕೆ ಖರ್ಚಾಯಿತು, 14 ರೂಪಾಯಿ ಕೊಟ್ಟು ಓದಿದಂಥ ಇವ್ರು ಜನ ಓದಿದ್ರು ಮೂರ್ಖರಾದರು, ದುಡ್ಡೆಲ್ಲ ಇವ್ರ ಕೆಸೆಗೆ ಹೋಯ್ತು. ಇಂಥವ್ನ ಅವಹೇಳನ ಮಾಡ್ತಾರಲ್ಲ. ನಾನು ರವಿ ಬೆಳಗೆರೆಯವ್ರನ್ನ ಕೇಳ್ತೀನಿ, ಅವ್ರ ಮಗ ಕರುಣ ಇವಾಗ ಆದಿತ್ಯ ಆಗಿಬಿಟ್ಟಿದ್ದಾನೆ. ಕುಮಾರಸ್ವಾಮಿ ಮಗ ನಿಖಿಲ್ ಬಗ್ಗೆ ಇಲ್ಲದೆಲ್ಲ ಬರೀತಾರೆ ಇವರು, ಅಥವಾ ಇರೋದನ್ನೇ ಬರೀತಾರೆ ಅಂತ ಅಂದ್ಕೊಳ್ಳೋಣ. ಇವ್ರ ಮಗನ ಬಗ್ಗೆನೂ ನಾವು ಕೇಳ್ಬೋದಲ್ಲ ಪ್ರಶ್ನೆನ. ಕರುಣ ಆತನ ರಿಲೇಷನ್ಶಿಪ್ ಸ್ಟೇಟಸ್ ಹಿಂದೆ ಯಾವ ಹುಡುಗಿ ಬಗ್ಗೆ ಜೊತೆ ಹಾಕ್ಕೊಂಡಿದೆ ಹೇಳಿ? ಇವಾಗ ಅದಿಲ್ವೇ ಇಲ್ಲ. ಫೋಟೋಸ್ ಎಲ್ಲ ಪಬ್ಲಿಕ್ ಇತ್ತು, ಇವಾಗ ಇಲ್ಲವೇ ಇಲ್ಲ. ಫೋಟೋಸ್ ರಿಮೂವ್ ಆಗಿದೆ, ರಿಲೇಷನ್ಶಿಪ್ಪು ಚೇಂಜ್ ಆಗಿದೆ. ಇವರು ಫೇಸ್ಬುಕ್ನಲ್ಲಿ ಇವ್ರದ್ದು ನಡೆಯುವಂಥ ಮಗನ ರಾಸಲೀಲೆಗಳನ್ನು ನಾವು ಕೇಳ್ಬೋದಲ್ವ? ನಾವು ಪ್ರಶ್ನೆ ಮಾಡ್ಬೋದಲ್ಲ. ಬೇರೆಯವ್ರ ಹೆಣ್ಮಕ್ಳ ಬಗ್ಗೆ ಗಂಡು ಮಕ್ಳ ಬಗ್ಗೆ ಇವ್ರು ಪ್ರಶ್ನೆ ಮಾಡ್ತಾರಲ್ಲ, ಇವ್ರ ಮಗನ ಬಗ್ಗೆ ನಾವು ಕೇಳ್ಬೋದಲ್ವ? ಇದೇ ಪೂಜಂತರ ಇವರ 2 ಹೆಣ್ಮಕ್ಳ ಬಗ್ಗೆ ಯಾರಾದರೂ ಬರೆದಿದ್ದರೆ ಪರಿಸ್ಥಿತಿ ಏನಾಗ್ತಿತ್ತು ಹೇಳಿ? ಅಪ್ಪಾದ ಇವರಿಗೆ ಎಷ್ಟು ನೋವಾಗ್ತಿತ್ತು, ಇವರ ಮೊದಲನೇ ಹೆಂಡತಿ ಲಲಿತಾ ಅವರಿಗೆ ಎಷ್ಟು ನೋವಾಗ್ತಿತ್ತು?
Right, ಪ್ರತಾಪ್, ಅಲ್ಲ, ಈಗ ಅಲ್ಲ ಪೂಜಾ ಇದೇ ವಿಷಯನ ಈ ವಿಷಯ ನೀವು ಪೂಜಾ ಬಾಯಲ್ಲ ಕೇಳಿ, ಅವ್ರನ್ನ ಕರೆಸಿ, ಈಗ ಲೈನಿಗೆ ಕರೆಸಿ, ಅವ್ರನ್ನ ಕರೆಸಿಬಿಟ್ಟು ಕೇಳಿ, ಹೇಳ್ತಾರೆ ಇವ್ರದ್ದು ಏನು ನಿಜ ರೂಪನ, ಇವ್ರದ್ದು ಬ್ರಹ್ಮಾಂಡನ ತೆರೆದಿಡ್ತಾರೆ. ರೈಟ್ ಪ್ರತಾಪ್, ಮಾತಾಡ್ತೀನಿ ನಿಮ್ಮ ಜೊತೆ, ಇನ್ನಷ್ಟು ಮಾತಾಡ್ತೀನಿ. ನಮ್ಮ ಜೊತೆ ರಾಜು ತಾಳಿಕೋಟೆ ಕೂಡ ಒಬ್ಬರು ಸಂಪರ್ಕದಲ್ಲಿದ್ದಾರೆ, ಅವ್ರ ಜೊತೆ ಕೂಡ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.